ಪ್ರತಿಯೊಂದನ್ನು ಕೂಡ. ಇವನ್ ಮಂತ್ರಿ ಆಗಿರ್ಬೋದು, MLA ಆಗಿರ್ಬೋದು, ಕಾಂಗ್ರೆಸ್ ಬ್ಯಾನರಿಂದ. ಅಂಥ ಒಂದು ಉದಾಹರಣೆ ಇದ್ದಂಥ ಸಂದರ್ಭದಲ್ಲಿ ಆ ಕೃತಜ್ಞತೆಯನ್ನು ಪಕ್ಷಕ್ಕೆ ಇಟ್ಕೋಬೇಕೇ ಹೊರತು ಪಕ್ಷಕ್ಕೆ ಡ್ಯಾಮೇಜ್ ಆಗೋವಂಥ ಕೆಲಸನ ದಯವಿಟ್ಟು ಯಾರು ಮಾಡೋದಿಲ್ಲ, ಮಾಡಬಾರ್ದು. ಪಕ್ಷ ಚೌಕಟ್ಟಲ್ಲಿ ಮಾತಾಡಬೇಕು ಅಂತ ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ ಅವ್ರಗಳಿಗೆ ನಿಮ್ಮ ಮುಖಾಂತರ. ಆ ಥರ ಎಲ್ಲ ಏನಿಲ್ಲ, ನೋಟಿಸ್ ಕೊಡೋದು ಅದು ಇದೆಲ್ಲ ಇಲ್ಲಿ ತನಕ ಏನು ನಡೆದಿಲ್ಲ, ಗೊತ್ತಾಯ್ತಾ? ಆ ಹಂತಕ್ಕೆ ತಲುಪಿಲ್ಲ. ಸೊ ಈಗ ಎಲ್ಲರಿಗೂ ಕೂಡ ಗೊತ್ತಿದೆ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಿದೆ. ಆ ಒಂದು ಈ ಲೆವೆಲ್ಗೆ ಯಾರಾದರೂ ಹೋದರೆ ಅವಾಗ ಪಕ್ಷ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೋದೇ ಹೊರತು ಇಲ್ಲಿ ತನಕ ಆ ಥರ ಯಾರಿಗೂ ನೋಟಿಸ್ ಕೊಡುವಂಥ ಹಂತಕ್ಕೇನು ಹೋಗಿರುವಂಥದ್ದು ಇಲ್ಲ ಇವತ್ತು ತನಕ. ಮೌಖಿಕವಾಗಿ ಹೇಳ್ತಾ ಇರ್ತಾರೆ. ಈಗ ನಾವೇ ಏನಾದರೂ ತಪ್ಪು ಮಾಡಿದ್ರೆ ನಮಗೆ ಫೋನ್ ಬರ್ತದೆ, ಹೇಳ್ತಾರೆ ಯಾಕೆ ಹೆಂಗೆ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಈಗ ನಾವು ಮಾತಾಡಿರ್ತೀವಿ ಮೀಡಿಯಾದಲ್ಲಿ, ಅದನ್ನ ಎಗಡೆಗಾರು ತಿರುಗಿಸಿ ಯಾವುದೋ ಒಂದು ಪದನ ಆಗ್ತು ಅಂತ ಅಂದರೆ ಕೇಳ್ತಾರೆ, ಇಮಿಡಿಯೇಟಾಗಿ ಯಾರೋ ಕಳಿಸಿರ್ತಾರೆ ನಮ್ಗೆ ಆಗದೆ ಇರೋರು, ತಕ್ಷಣ ಕೇಳ್ತಾರೆ ಯಾಕೆ ಹಿಂಗೆ ಮಾತು, ನಾವು ಕ್ಲಾರಿಫಿಕೇಷನ್ ಕೊಡಬೇಕು. ಸೊ ಹಂಗಾಗಿ ಯಾವುದೇ ಒಂದು ಸ್ಟೇಟ್ಮೆಂಟು ಯಾವುದೇ ಮಾಡಿದ್ರು ಕೂಡ ಅದ್ರ ಸಂಬಂಧಪಟ್ಟಂಗೆ ಜನರಲ್ ಸೆಕ್ರೆಟರಿ ಅವರಾಗಲಿ, ಈಗ ನಾವು 5 ಜನ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಇದ್ದೀವಿ, ನಾವು ಕಾಲಕ್ಕೆ ತಕ್ಕಂತೆ ಇಲ್ಲಿ ಏನು ನಡೀತಿದೆ PCCನಲ್ಲಿ ಇರ್ಬೋದು ಅಥವಾ ಸರ್ಕಾರದಲ್ಲಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿರ್ಬೋದು, ಮಂತ್ರಿಗಳಿಂದ ಪ್ರತಿಯೊಂದು ಈಗ ನಿಮಗೆ ನೋಡಿರ್ಬೋದು, ನಾವು ಮಂತ್ರಿಗಳದ್ದು ಅವರು ಪರ್ಫಾರ್ಮೆನ್ಸು ಇದನ್ನು ತೊಗೊಂಡ್ವಿ ನಾವು ರಾಜ್ಯ ಸರ್ಕಾರ ಅದು ಎಲ್ಲ ಮಂತ್ರಿಗಳದ್ದು AICCನವರ ಒಂದು ಆದೇಶದ ಮೇರೆಗೆ ಎಲ್ಲರೂ ಕೊಟ್ಟರು. 34ಕ್ಕೆ 31 ಜನ ಕೊಟ್ಟರು. ಯಾಕೆಂತಂದರೆ ನಾಗೇಂದ್ರ ಅವರು ಇರಲಿಲ್ಲ, ಅದರಿಂದ 31 ಜನ ಸಂಪೂರ್ಣ ಎಲ್ಲರೂ ಕೊಟ್ಟರು. ಅದರಿಂದ ಯಾರೂ ಪಕ್ಷಕ್ಕಿಂತ ದೊಡ್ಡವರು ಇಲ್ಲವೇ ಇಲ್ಲ. ಇಲ್ಲಿ ಎಲ್ಲ ಪಕ್ಷದ ಚೌಕಟ್ಟಲ್ಲಿ ಇರೋದು. ಅಲ್ಲಿ ಇಲ್ಲಿ ಏನೇನೋ ಒಂದೊಂದು ಮಾತಾಡ್ತಾರೆ, ಅದು ಸರಿ ಇದೆ ಅಂತ ನಾನು ಅಂತ ಅಂದ್ಕೊಂಡೆ. ಪರಮೇಶ್ವರ್ ಅವರು PCC ಅಧ್ಯಕ್ಷರಾಗಿದ್ದವರು 8 ವರ್ಷ. ಅವ್ರಿಗೆ AICC ಹೇಗೆ ಕೆಲಸ ಮಾಡುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆಮೇಲಿಂದ ಅವರು ಭಾಳ ಮುತ್ಸದಿ ರಾಜಕಾರಣಿ ಡಾಕ್ಟರ್ ಪರಮೇಶ್ವರ್ ಅವರು. ನಾನು ಅವ್ರ ಜೊತೆ 8 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಅದರಿಂದ ಯಾವತ್ತೂ ಕೂಡ ಡಾಕ್ಟರ್ ಪರಮೇಶ್ವರ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿನೇ ಹೊರತು ಅವರು ಯಾವತ್ತೂ ಪಕ್ಷದ ವಿರುದ್ಧ ಆಗಲಿ ಅಥವಾ ಮುಜುಗರ ಆಗಲಿ ಮಾತಾಡಲ್ಲ ಅವರು. ಸಾಂದರ್ಭಿಕವಾಗಿ ನೀವು ಕೇಳಿದಂಥ ಪ್ರಶ್ನೆಗೆ ಅವರೆಲ್ಲ ಒಂದು ಕಡೆ ಕೆಲವು ಉತ್ತರ ಕೊಟ್ಟಿರ್ಬೋದೇ ಹೊರತು, ಪರಮೇಶ್ವರ್ ಅವರು 8 ವರ್ಷ PCC ಪ್ರೆಸಿಡೆಂಟ್ ಆಗಿರೋದ್ರಿಂದ, ಆಮೇಲೆ ಡೆಪ್ಟಿ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರವರು ಅಂಥದ್ರಲ್ಲಿ ಆ ಸೀನಿಯಾರಿಟಿಗೆ ಅವರು ಆ ಥರ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅವ್ರು ಮಾತಾಡೋದು ಇಲ್ಲ, ಯಾಕೆಂದ್ರೆ ನಾನು ಅವ್ರನ್ನ ಹತ್ತಿರದಿಂದ ಬಲ್ಲೆ ನಾನು. ಆ ಕಾರಣಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರು ಎಲ್ಲಾದರೂ ಒಂದು ಸ್ಟೇಟ್ಮೆಂಟು ಅಲ್ಲಿ ಇಲ್ಲಿ ಬಂದಿದ್ದರೆ ಅದು ಆ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲೋ ಒಂದೊಂದು ಬಂದಿರ್ಬೋದೇ ಹೊರತು ಅವರು ಯಾವತ್ತೂ ಕೂಡ ಪಕ್ಷದ ಇದನ್ನು ಮೀರಲ್ಲ ಅಂತ ನನ್ನ ಅನಿಸಿಕೆ. ಸಮಸ್ಯೆ ಯಾರಿಂದನೂ ಆಗ್ತಾ ಇಲ್ಲ, ಯಾವತ್ತೂ ಯಾರಿಂದನೂ ಸಮಸ್ಯೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆಂತಂದರೆ ನಾವು ಎಲ್ಲ ಇದನ್ನು ನೋಡಿದ್ದೀವಿ, ಏಳು ಬೀಳುಗಳು ಎಲ್ಲನೂ ನೋಡಿದ್ದೀವಿ, ಗೆದ್ದಿದ್ದೀವಿ, ಸೋತಿದ್ದೀವಿ. ಆದರೆ ಎಲ್ಲೋ ಕೆಲವು ಜನ ನಮ್ಮನ್ನು ಸೋಲಿಸ್ತಾರೆ ಪಕ್ಷನ ಅಥವಾ ಗೆಲ್ಲಿಸ್ತಾರೆ ಅನ್ನೋ ಮನೋಭಾವ ನಮ್ಮ ಪಕ್ಷಕ್ಕಿಲ್ಲ. ಪಕ್ಷ ಸುಭದ್ರವಾಗಿದೆ, ಬಲಿಷ್ಠವಾಗಿದೆ. ನಾವು ಯಾವತ್ತೂ ಕೂಡ ಯಾರೇ ಒಂದು ವ್ಯಕ್ತಿಯ ಒಂದು ಇದಾಗಿ ನಾವು ಕೆಲಸ ಮಾಡಲ್ಲ, ಪಕ್ಷದ ವತಿಯಿಂದನೇ ಹೋಗ್ತೀವಿ ಹೊರತು ಯಾವುದೇ ವ್ಯಕ್ತಿ ಇದರಿಂದ ನಾವು ಹೋಗೋದೇ ಇಲ್ಲ. ಈಗ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮುಜುಗುರ ಪಕ್ಷದಿಂದ ಆಗಿರೋದಾಗಲಿ ಅಥವಾ ಅವರಿಂದ ಪಕ್ಷಕ್ಕೆ ಆಗಿರೋದಾಗಲಿ ಸಂದರ್ಭಗಳಿಲ್ಲ. ಒಂದು. ಎರಡನೇದು, ಈಗ ಅವರು ಡಿನ್ನರ್ ಮೀಟಿಂಗ್ ಕರೆದಿದ್ದು ವಿಚಾರದಲ್ಲಿ ಆಮೇಲೆ ಬೇಡ ಅಂತ ಹೇಳಿದ್ದು ಅದು ನಮ್ಮ ಪಕ್ಷದ ಹೈಕಮಾಂಡು ಮತ್ತು ಪರಮೇಶ್ವರ್ ಅವ್ರಿಗೆ ಗೊತ್ತಿರೋವಂಥ ವಿಚಾರ. ಅದನ್ನು ಡಿನ್ನರ್ ಮೀಟಿಂಗ್ನ ಕರೆಯೋದು ತಪ್ಪು ಅಂತ ಹೈಕಮಾಂಡು ಹೇಳಿಲ್ಲ ಅಥವಾ ಪರಮೇಶ್ವರ್ ಅವರು ಹೇಳಿಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಆಮೇಲೆ ಅದು ಇಶ್ಯೂ ಬೇಸ್ ಮೇಲೆ ಹೋಗುತ್ತೆ. ಅದರಿಂದ ಅವ್ರ ಉದ್ದೇಶನೂ ಕೂಡ ತಪ್ಪಿರಲಿಲ್ಲ, ಹೈಕಮಾಂಡ್ ಹೇಳಿರುವಂಥ ಉದ್ದೇಶನೂ ಕೂಡ ತಪ್ಪಿಲ್ಲ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿ ಮಾಡಬೇಕು ಅನ್ನೋದು ಬಿಟ್ಟರೆ, ಅವತ್ತಿನ ದಿವಸ ಯಾವಾಗ ಮಾಡೋವಂಥ ದಿವಸದಲ್ಲಿ ನಮಗೆ ಬೆಳಗಾಂ ಸಮಾವೇಶ ಇತ್ತು. ಬೆಳಗಾಂ ಸಮಾವೇಶ ಮಾಡ್ತಿದ್ದಾಗ ಅದು ಇಂಪಾರ್ಟೆಂಟ್ ಇತ್ತೇ ಹೊರತು ನಮಗೆ, ಏಕೆಂತಂದರೆ ಅಲ್ಲಿ CWC ಮೀಟಿಂಗ್ ನಡೀತಿತ್ತು, ಅದ್ರ ಕಡೆ ಗಮನ ಹರಿಸ್ಬೇಕಿತ್ತು. ಅದರಿಂದ ಇಂಥವೆಲ್ಲ ಬೇಡ ಅನ್ನೋ ಕಾರಣಕ್ಕೆ ಹೇಳಿದ್ರು. ಮತ್ತು ಅದು ಯಾವುದೇ ಮಾಡಿದ್ರು ಪರಮೇಶ್ವರ್ ಮಾಡಲಿ ಯಾರೇ ಮಾಡಲಿ ಅದನ್ನು ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂತ ಪಕ್ಷದ ಚೌಕಟ್ಟಲ್ಲೇ ಮಾಡ್ತಾರೆ ಹೊರತು ಅದನ್ನು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಅಂದ ತಕ್ಷಣಕ್ಕೆ ಅವ್ರು ಏನೋ ಅದನ್ನು ಬೇರೆ ತಪ್ಪು ಕಲ್ಪನೆಯಿಂದ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ನಾನು ಒಪ್ಪಲ್ಲ. ಅವ್ರು ಪರಮೇಶ್ವರ್ ಅವ್ರು ಹಂಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಪ್ರಕಾರ ಮಾಡೋದು ಇಲ್ಲ ಯಾವತ್ತೂ ಕೂಡ. ನಾನು ನಮ್ಮ ಹಿರಿಯ ನಾಯಕರುಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರ ಪ್ರಶ್ನೆ, ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಪ್ರತಿಯೊಬ್ಬರ ಕಾರ್ಯಕರ್ತರ ಒಂದು ಭಾವನೆ. ಏಕೆಂದರೆ ನಮ್ಮ ನಾಯಕರುಗಳು ಯಾವತ್ತೂ ಕೂಡ ಒಗ್ಗಟ್ಟಾಗಿರಬೇಕು, ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಪಕ್ಷ ನಡಿಬೇಕು. ಆ ಕಾರಣಕ್ಕೆ ನೀವು ಯಾವತ್ತೂ ಕೂಡ ನೀವು ಇದನ್ನು ಮಾರ್ಗದರ್ಶನ ಕೊಟ್ಟು ಕಾರ್ಯಕರ್ತರಿಗೆ ಮತ್ತು ಪಕ್ಷಕ್ಕೆ ಒಳ್ಳೆಯದಾಗೋ ರೀತಿಯಲ್ಲೇ ಇರಬೇಕು ಅನ್ನೋದು ಹೊರತು ನಮ್ಮ ಅನಿಸಿಕೆ ನಿಮ್ಮ ಬಗ್ಗೆ ನಮಗೇನೋ ಬೇರೆ ಇದಿಲ್ಲ. ಅದರಿಂದ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ಬೋದು ಎಲ್ಲ ನಾಯಕರುಗಳಿಗೂ ಕೂಡ,
ಆ್ಯಸ್ ಎ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ತುಂಬ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ನಾನು. ಸರ್ ಹಿಂದೆ ಅಧ್ಯಕ್ಷರು ಕೂಡ ಹೇಳಿದ್ರು ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು ಅಂತ. ಆಗ KN ರಾಜಣ್ಣ ಇವ್ರು ಯಾರು ಕೇರ್ ಮಾಡಿರ್ಲಿಲ್ಲ. ನಿಮ್ಮ ಈ ಮನವಿಯನ್ನ ಗಂಭೀರವಾಗಿ ತಗೊಂತಾರ ಸರ್? 100% ಗಂಭೀರವಾಗಿ ತಗೋತಾರೆ ಅಂತಲೇ ನಾನು ಹೇಳ್ತಾರೆ. ನೀವು ಕೇಳೋದು ಕ್ವಶನ್ನ ಗಂಭೀರವಾಗಿ ತಗೊಳ್ಳಲ್ಲ ಅಂತ ನಾನು ಹೆಂಗೆ ಹೇಳಲಿ ನಿಮ್ಮ ಕೈಲಿ? ನಾನು ನಾಳೆ ಗೊತ್ತಾಗುತ್ತೆ. ಮತ್ತು ಯಾಕೆ ನನ್ನ ಹತ್ರ ಕ್ವಶನ್ ಕೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಅದನ್ನು ಮನವಿ, ಈಗ ಅಧ್ಯಕ್ಷರು ಅಥವಾ ಈಗ ಬೇರೆಯವರು ಈಗ ಬಾಯಿ ಮುಚ್ಕೊಂಡಿರಿ ಅಂತ ಅವರ ಒಂದು ಘನತೆಗೆ ತಕ್ಕಂತೆ ಹೇಳಿದ್ದಾರೆ. ಬಟ್ ನಾನು ಆ ಸ್ಟೇಟಸಲ್ಲಿ ಇಲ್ಲ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋಬೋದೇ ಹೊರತು ನಾನು ಅವ್ರಿಗೆ ಆರ್ಡರ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ಅನ್ನಿಸ್ಬೋದು, ಬಿಡಪ್ಪ ಒಬ್ಬ ಕಾರ್ಯಾಧ್ಯಕ್ಷ ಭಾಳ ಒಂದು ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೇನೆ ಪಕ್ಷದ ಹಿತದೃಷ್ಟಿಯಿಂದ, ನಮ್ಮಿಂದ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ, ಕಾರ್ಯಕರ್ತರಿಗೆ ಅನಾನುಕೂಲ ಆಗೋದು ಬೇಡ, ಆ ಕಾರಣಕ್ಕೆ ನಾವು ಇನ್ಮೇಲೆ ಮಾತಾಡೋದು ಬೇಡ, ಹೈಕಮಾಂಡ್ ಇದೆ ಅಲ್ಲಿ ತೀರ್ಮಾನ ಆಗುತ್ತೆ, ನಾವೇನಾರು ಇದ್ರೆ ಹೈಕಮಾಂಡ್ ಹತ್ರ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋಣ ಅನ್ನೋ ಭಾವನೆ ಅವ್ರಿಗೆ ಬರ್ದೇ ಇರ್ತದ? ಅವ್ರು ಅಷ್ಟು ತಿಳುವಳಿಕೆ ಇಲ್ದೇ ಇರುವಂಥ ಜನನ ಭಾಳ 4-5 ಸರಿ ಮಂತ್ರಿಗಳಾಗಿರುವಂಥವ್ರು, ಆಮೇಲೆ 5-6 ಸರಿ ಗೆದ್ದಿರೋ ಅಂಥವ್ರು, ಅದರಿಂದ ಡೆಫಿನೆಟಾಗಿ ಅವ್ರಿಗೆ ರಿಯಲೈಸ್ ಆಗಿದೆ ಅಂತ ಅನಿಸ್ಬೋದು. ಯಾರ್ಯಾರು ನೀವು ಕೇಳಿದ್ರೆ ಅವರೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತಾರೆ. ಯಾರ್ಯಾರು ನೀವು ಕೇಳಿದ್ರೆ ಅವರೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ಅಷ್ಟೇ. ನಿಮ್ಗೆ ಗೊತ್ತಿಲ್ಲ ಲಿಸ್ಟು. ಈಗ ಒಂದು ನಾನು ಮಾತು ಹೇಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯನ ಸುಭದ್ರವಾಗಿ ನಡೆಸ್ತಾ ಇದ್ದಾರೆ. 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಅವು ಕೂಡ ಗ್ಯಾರಂಟಿಗಳು ಜನಗಳಿಗೆ ಇಷ್ಟ ಆಗಿದೆ. KPCC ಅಧ್ಯಕ್ಷರಿದ್ದಾರೆ, ಭಾಳ ಸ್ಟ್ರಾಂಗ್ ಅಧ್ಯಕ್ಷರಿದ್ದಾರೆ. ಅವರಿಬ್ಬರ ಕಾಂಬಿನೇಷನ್ನು ತುಂಬ ಸ್ಟ್ರಾಂಗ್ ಇದೆ. ಅದ್ರ ಜೊತೆಗೆ ಇರೋವಂಥ ಎಲ್ಲ ಮಂತ್ರಿಗಳು ಕೂಡ ಅಥವಾ ನಾಯಕರುಗಳು ಕೆಲವ್ರಿಗೆ ಅಧಿಕಾರ ಸಿಕ್ಕಿರ್ಬೋದು, ಸಿಕ್ಕಿಲ್ದೇ ಇರ್ಬೋದು. ನಾನೊಂದು ಮಾತು ಹೇಳ್ತೀನಿ, ಮಂತ್ರಿಗಳು ಆಗಿರೋರು ಮಾತ್ರ ಲೀಡರ್ಗಳೇನಲ್ಲ. ಮಂತ್ರಿಗಳು ಆಗದೇನೇ ಇರೋರು ಕೂಡ ಸೀನಿಯರ್ಸು ಭಾಳ ಜನ ಕಾರಣಾಂತರಗಳಿಂದ ಅವರ ಮಂತ್ರಿಗಳು ಆಗದೇ ಇರ್ಬೋದೇ ಹೊರತು ಅವರು ಕೂಡ ಮಂತ್ರಿಗಳು ಆಗಿರೋರಿಗಿಂತನೂ ಜಾಸ್ತಿ ಸಮರ್ಥರಿದ್ದಾರೆ. ಅಂಥದ್ರಲ್ಲಿ ಬರೀ 4-5 ಜನದ್ದು 3 ಜನದ ಅಭಿಪ್ರಾಯನೇ ನಮ್ಮ ಪಕ್ಷದ ಅಭಿಪ್ರಾಯ ಆಗೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಲ್ಲರೂ ಕೂಡ ಅಭಿಪ್ರಾಯನೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಹೈಕಮಾಂಡು ಯಾವತ್ತೂ ಕೂಡ 4 ಜನ 3 ಜನ ಏನೋ ಒಂದು ಮಾತಾಡಿದ್ರು ಮೀಡಿಯಾದಲ್ಲಿ ಅಂತ ಆ ಕ್ಷಣಕ್ಕೆ ಅವರು ಇಮಿಡಿಯೇಟಾಗಿ ಕರೆದು ಒಂದು ಸಭೆ ಮಾಡಿ ಇದು ಮಾಡೋವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಹೇಳಿರ್ತಾರೆ ಸಮಯ ಬಂದಂಥ ಸಂದರ್ಭದಲ್ಲಿ. ಈಗ ಲಾಸ್ಟ್ ಟೈಮು ವೇಣುಗೋಪಾಲ್ ಅವರು ಬಂದಾಗ, ಬೆಂಗಳೂರು ಬಂದಾಗ, ಮುಖ್ಯಮಂತ್ರಿಗಳು ಅವ್ರ ಮನೆಯಲ್ಲೇ ಕೂತ್ಕೊಂಡು ಎಲ್ಲರನ್ನೂ ಕರೆದು, ಮಂತ್ರಿಗಳಿಂದ ಹಿಡಿದು ನಾಯಕರುಗಳನ್ನ ಕರೆದು ಹೇಳಿದ್ದಾರೆ. ಇದು ಪದೇ ಪದೇ ಆಗಲ್ಲ, ಯಾವಾಗಲೂ ಒಂದು ಸರಿ ಆಗುತ್ತೆ. ಅದನ್ನು ನಾವುಗಳು ಅರ್ಥ ಮಾಡ್ಕೋಬೇಕು. ಇವತ್ತು ದಿವಸ ನಮ್ಮ ಮುಂದ್ಗಡೆ ಇರುವಂಥದ್ದು ಪಕ್ಷನ ಹೇಗೆ ಬಲಿಷ್ಠವಾಗಿ ಕಟ್ಟಬೇಕು. ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ಎಷ್ಟೆಷ್ಟು ಇದನ್ನು ಕ್ಷೇತ್ರನ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಗೆಲ್ಲಿಸ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಇವಾಗ ಚುನಾವಣೆಗೆ ಹೋದರೆ ಇವತ್ತು ಎಷ್ಟು MLA ಗೆಲ್ಲಕ್ಕೆ ಸಾಧ್ಯತೆ ಇದೆ ನಮ್ಮಲ್ಲಿ. ಇವತ್ತು ನಮ್ಮ ಸರ್ಕಾರ ಬಂದು 2 ವರ್ಷ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನಾವು ಯಾವ ಹಂತದಲ್ಲಿದ್ದೀವಿ ಅನ್ನೋದನ್ನು ನಾವು ಅವಲೋಕನ ಮಾಡಬೇಕೇ ಹೊರತು ಈ ಥರ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಆಗಲಿ ಅಥವಾ ಇನ್ನೊಂದರಿಂದ ಪಕ್ಷ ಕಟ್ಟಕ್ಕಂತೂ ಸಾಧ್ಯ ಇಲ್ಲ. ಯಾವುದು ಬಣ ಇಲ್ಲ. ನಾನು ಕಾಂಗ್ರೆಸ್ ಬಣ, ನಾನು ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ನಾವು. ಅದರಿಂದ ಇಲ್ಲಿ ನಮ್ಮಲ್ಲಿ ಬಣ ಗಿಣಕ್ಕೆ ಯಾರೂ ಬೆಲೆ ಕೊಡಲ್ಲ. ನೋ ವ್ಯಾಲ್ಯೂ ಫಾರ್ ಬಣ. ಯಾರಾದರೂ ನಾವು ಆ ಬಣದಲ್ಲಿ ಈ ಬಣದಲ್ಲಿ ಇದ್ದೀವಿ ಅಂತ ಅಂದರೆ ಅದಕ್ಕೆ ಒಂದಲ್ಲ ಒಂದು ದಿವಸ ಪಶ್ಚಾತ್ತಾಪ ಪಡ್ತಾರೆ. ಅದರಿಂದ ಕಾಂಗ್ರೆಸ್ ಬಣ ಅಂತಿದ್ರೆ ಒಂದಲ್ಲ ಒಂದು ದಿವಸ ಒಂದು ಬೆನಿಫಿಟ್ ಆಗುತ್ತೆ ಅವ್ರಿಗೆ. ಆ ಕಾರಣಕ್ಕೆ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಇದರಲ್ಲಿ ಯಾವ ಬಣಗಳೂ ಇಲ್ಲ, ಯಾರೂ ದೊಡ್ಡವರಲ್ಲ. ಮುಖ್ಯಮಂತ್ರಿಗಳಾಗಲಿ ಅಥವಾ ಅಧ್ಯಕ್ಷರಾಗಲಿ ನಮ್ಮ ಪಕ್ಷದ ಸಿಪಾಯಿಗಳೇ, ಆಮೇಲೆ ಪಕ್ಷದಿಂದನೇ ಅವ್ರಿಗೆ ಅಧಿಕಾರ ಸಿಕ್ಕಿರೋದು ಹೊರತು. ಸೊ ಅದು ಬಿಟ್ಟರೆ ಅದು ಕಾರ್ಯಕರ್ತರಾಗಿ ಅವ್ರು ಗುರುತಿಸ್ಕೋತಾರೆ ಹೊರತು ನಾವು ಅವ್ರ ಬಣ ಯಾರು. DK ಶಿವಕುಮಾರು